preached in this place. ఈ స్థలంలో ఏ వాక్యాన్ని అయితే బోధించబోతున్నామో ఆ యొక్క మాటలన్నీ కూడా జాగ్రత్తగా వినాలని మనసారా కోరుతూ ఉన్నాము. ಚರ್ಚಿಗೆ ಬಂದ್ಮೇಲೆ ಎಷ್ಟು ಜನ ಸಂತೋಷದಿಂದ ಮನೆಗೆ ಹೋಗ್ತಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಚರ್ಚಿಗೆ ಬಂದಮೇಲೆ ಯಾರು ಕೂಡ ದುಃಖದಿಂದ ಮನೆಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಡೌಟೇ ಇಲ್ಲ ಅದರಲ್ಲಿ. ಚರ್ಚಿಗೆ ಬಂದ ಮೇಲೆ ದೇವ್ರನ್ನ ಮೊಟ್ಟಿಗೆ ಮಾತಾಡ್ತಾನೆ. ದೇವ್ರು ನಮಗೆ ಧೈರ್ಯವನ್ನು ಕೊಟ್ಟೇ ಕೊಡ್ತಾನೆ. ದೇವ್ರ ನಮಗೆ ಸಮಾಧಾನವನ್ನು ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯಾ. ಯಾರು ಕೂಡ ದುಃಖದಿಂದ ಹಿಂತಿರುಗಿ ಹೋಗುವುದಿಲ್ಲ. ಆದರೆ ಬೈಬಲಲ್ಲಿ ಒಂದು there is a small passage in the Bible. బైబిల్ లేఖనంలో ఒక విషయం ఉంటూ ఉన్నది. When you come to the presence of God, ఎప్పుడైతే దేవుని సన్నిధానంలోనికి మనం వస్తామో, we are filled with the Spirit of God. మన పరిశుద్ధాత్మ చేత నింపబడిన వారముగా ఉంటాము. We will go back home happily. మనము ఇంటికి సంతోషముగా వెళ్ళగలము. But there is instances in the Bible. బైబిల్ లేఖనంలో కొన్ని సంఘటనలు ఉంటున్నాయి. Where a person meets a God, ఒక వ్యక్తి దేవుని కలవటానికి వెళ్తున్నాడు. He is not at all happy. కానీ ఆ వ్యక్తి జీవితంలో సంతోషమే లేదు. When you come to the church, you are happy. మనము దేవుని మందిరానికి వచ్చినప్పుడు సంతోషంగా ఉంటూ ఉన్నాము. Imagine how much happy we will be when we meet our heavenly Father. మన పరలోకమందు ఉన్నటువంటి మన తండ్రిని మనం కలిసినప్పుడు ఎంతగానో సంతోషించే వారముగా ఉంటాము. ಹೌದಾ ಇಲ್ಲ? ಚರ್ಚಿಗೆ ಬಂದ್ರೆ ಅಷ್ಟು ಸಂತೋಷ ಆಗ್ತದೆ ಅಂದ್ರೆ ಯೇಸು ಕ್ರಿಸ್ತನ ಹತ್ರ ಹೋದ್ರೆ ಇನ್ನಷ್ಟು ಸಂತೋಷ ಆಗ್ಬೇಕು ನಮಗೆ. ಹೌದಾ ಇಲ್ಲ? ಬಹಳ ಸಂತೋಷ ಆಗ್ತದೆ, ಅದರಲ್ಲಿ ಡೌಟೇ ಇಲ್ಲ. ಬಟ್ there is a story in the Bible. బైబిల్ లేఖనంలో ఒక కథ ఉంటూ ఉన్నది. It is written in Matthew chapter 19 verses 16 to 22. మత్తయి సువార్త 19వ అధ్యాయము 16వ వచనం నుండి 22 వచనాలు. Can somebody read that? ఎవరైనా సరే చదవగలరా? మత్తయి సువార్త 19వ అధ్యాయము 16 నుండి 22 వచనాలు. ಆಗ ಒಬ್ಬನು ಬಂದು ಕಂಟಿನ್ಯೂ ಓದ್ಬಿಡ್ರಿ ಫಸ್ಟ್ ಅಮ್ಮ. ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತೀ? ಒಳ್ಳೆಯವನು ಒಬ್ಬನೇ, ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬಿವುಗಳೇ ಅಂದನು. ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು, ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯೌವನಸ್ಥನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತು. ಹಲ್ಲೆಲೂಯಾ. ಅದೇನು ಕೇಳಬೇಕಾದ್ರೆ ಆ ಕಥೆಯಲ್ಲಿ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಹೌದಲ್ಲ? ದೇವರು ಹೋಗಿ ಅದನ್ನ ಹೇಳ್ತಾ ಇದೆ ಇಲ್ಲಿ, ನಾನು ಪರಲೋಕದ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಅವಾಗ ದೇವ್ರು ಹೇಳ್ತಾ ಇದಾರೆ, ನೀನು ಪರಲೋಕಕ್ಕೆ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ಬರ್ದಿದೆ ಅಲ್ಲಿ. ಏನಂತ ಬರ್ದಿದೆ? ನಾನು ಏನ್ ಮಾಡ್ಬೇಕಂದ್ರೆ ಫಸ್ಟ್ 16-17 ವರ್ಸಸ್ ಓದೋಣ. 17ನೇ ವಚನ, ಅದನ್ನ ಹೇಳು. ಇದ್ದರೆ ದೇವರ ಆಜ್ಞೆಗಳಿಗೆ ನೀನು ಸರಿಯಾಗಿ ನಡೆದುಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತೈತೆ. ಆ ಮನುಷ್ಯನಾಗಿ ದೇವ್ರ ಹತ್ರ ಕೇಳ್ತಾ ಇದ್ದಾನೆ, ನಾನು ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಹೇಳು? ನನಗೆ ಈ ಲೋಕದಲ್ಲಿ ಎಲ್ಲ ಐತೆ, ಆಸ್ತಿ ಐತೆ, ಅಂತಸ್ತು ಐತೆ, ಗೌರವ ಐತೆ, ಮಾನ ಮರ್ಯಾದೆ ಐತೆ, ಎಲ್ಲ ಐತೆ. ಇವಾಗ ನನಗೆ ಬೇಕಾಗಿರೋದೆಲ್ಲ ಕೂಡ ಒಂದೇ, ಏನದು? ಪರಲೋಕ ರಾಜ್ಯ ಬೇಕು ನನಗೆ. ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಹೇಳಿ ಏಸಪ್ಪ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ನೀನು ಮಾಡ್ಬೇಕಾಗಿರೋದೆಲ್ಲ ಕೂಡ ಒಂದೈತೆ, ಏನದು? ನನ್ನ ನಿಯಮಗಳನ್ನು ನೀನು ಪಾಲಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮನುಷ್ಯನು ಬಂದು ಕೇಳಿದಂಗ, ನೀನು ನಾಳೆ ಹೋಗಿ ಏಸಪ್ಪನ ಕೇಳಿ ಅನ್ಕ, ಏಸಪ್ಪ ನಾನು ಪರಲೋಕಕ್ಕೆ ಬರ್ಬೇಕಂತ ಆಸೆ ಐತೆ, ನಾನು ಏನ್ ಮಾಡ್ಬೇಕು? ದೇವ್ರು ಇದನ್ನ ಹೇಳ್ತಾರೆ. ನಾನು ಅವಾಗ ಒಬ್ಬ ಮನುಷ್ಯನಿಗೆ ಹೇಳಿನಿ, ಏನಂತ ಹೇಳಿನಿ? ನೀನು ಕಮೆಂಟ್ಮೆಂಟ್ಸ್ ಅಲ್ಲಿ ಏನೈತೆ, ನಿಯಮ ಅಂತ ಐತೆ, ಏನೈತೆ ಪ್ರಶ್ನೆ? ದೇವರ ಆಜ್ಞೆಗಳಿಗೆ ಸರಿಯಾಗಿ ಆಜ್ಞೆಗಳು. ದೇವರು ಹೇಳ್ತಾ ಇದ್ದಾನೆ, ನನ್ನ ಆಜ್ಞೆಗಳನ್ನು ನೀನು ಸರಿಯಾಗಿ ಕೈಕೊಂಡು ನಡೆಯುವುದಾದರೆ ನೀನು ಎಲ್ಲಿಗೆ ಹೋಗ್ತಿ? ನಿತ್ಯ ಜೀವಕ್ಕೆ ಹೋಗ್ತಿ.
ನಾವೆಲ್ಲ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಆತನ ಒಂದು ಏನೋ ಆಜ್ಞೆಗಳನ್ನ ನಾವೇನ್ ಮಾಡ್ಬೇಕು? ಪಾಟಿಸಬೇಕು. ಆತನ ಆಜ್ಞೆಗಳನ್ನು ನಾವು ಪಾಟಿಸಿಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗೋದಿಲ್ಲ? ಪರಲೋಕಕ್ಕೆ ನಾವು ಹೋಗುವುದಿಲ್ಲ. ಅಲ್ಲಿ ದೇವರು ಹೇಳ್ತಾ ಇರೋ ಒಂದು ಕಥೆ ಇದು. ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಒಂದು ಮನುಷ್ಯನು ಬಂದು ನನ್ನನ್ನು ಕೇಳಿದಾಗ ನಾನು ಪರಲೋಕಕ್ಕೆ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕಂದ್ರೆ ಆತನ ಆಜ್ಞೆಗಳನ್ನು ನಾನು ಪಾಲಿಸಬೇಕು. ಹಲ್ಲೆಲೂಯ. ಎಷ್ಟು ಜನ ಆಜ್ಞೆಗಳನ್ನು ಪಾಲಿಸ್ತಾ ಇದ್ದಾರೆ? ದೇವರ ಆಜ್ಞೆಗಳನ್ನು ಪಾಲಿಸ್ತಾ ಇದ್ದಾರೆ. ಹಲ್ಲೆಲೂಯ. ಬಹಳ ಸಂತೋಷ. ಯಾರ್ಯಾರು ಆಜ್ಞೆ ಪಾಲಿಸ್ತಾ ಇದ್ದಾರೆ ದೇವರನ್ನು ಆಶೀರ್ವಾದ ಮಾಡಲಿ. ಯಾರನ್ನು ಆಜ್ಞೆಯನ್ನು ಪಾಲಿಸ್ತಾ ಇಲ್ಲವೋ ಆಜ್ಞೆಗಳನ್ನು ಪಾಲಿಸುವುದಕ್ಕೆ ಅವರಿಗೆ ಧೈರ್ಯವನ್ನು ಕೊಡಲಿ. ಹಲ್ಲೆಲೂಯ, ಹಲ್ಲೆಲೂಯ. ಮೊದಲನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ಆಜ್ಞೆಗಳನ್ನು ನೀನು ಪಾಲಿಸಬೇಕು. ಅದಕ್ಕೆ ಆತನ ಏನು ಹೇಳ್ತಾನೆ ಗೊತ್ತಾ? ದೇವರು ಕೆಲವು ಆಜ್ಞೆಗಳನ್ನು ಹೇಳ್ತಾ ಇದ್ದಾರಲ್ಲಿ. ಆಜ್ಞೆಗಳನ್ನು ಹೇಳಿದಾಗ ಇವೆಲ್ಲ ನಾನು ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ನಾನು? ಈಗ ಆಜ್ಞೆಗಳನ್ನೆಲ್ಲ ನಾನು ಪಾಲನೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳು? ಏನು ಮಾಡಬೇಕು? ನೆಕ್ಸ್ಟ್ ನಾನು ಏನು ಮಾಡಲಿ? ಇದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಅವಾಗಲೇ ಬೈಬಲಲ್ಲಿ ಏನೇನಿರುತ್ತೆ ಆಜ್ಞೆ ಎಲ್ಲ ನಾನು ಪಾಲನೆ ಮಾಡ್ತಾ ಇದ್ದೀನಪ್ಪ. ನನ್ನ ಪರಲೋಕ ಸಿಗ್ತೈತೆ ಅಂತ ಕೇಳ್ತಾನೆ. ಅದಕ್ಕೆ ದೇವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ಫಸ್ಟಲ್ಲಿ ದೇವರು? ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ. ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಎಂದು ಹೇಳಿದ್ದಕ್ಕೆ ಅವನು ಅವು ಯಾವುವು ಎಂದು ಕೇಳಲು ಯೇಸು ನರಹತ್ಯೆ ಮಾಡಬಾರದು, ವಿಚಾರ ಮಾಡಬಾರದು, ಅರತ್ಯ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕೆಂಬವುಗಳೇ ಅಂದನು. ಆ ಯವನಸ್ಥನು ಆತನನ್ನು ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಈ ಆಜ್ಞೆಗಳೆಲ್ಲ ನಾನು ಪಾಟಿಸ್ತಾ ಇದ್ದೇನೆ. ನಾನು ಅರತ್ಯ ಮಾಡಿಲ್ಲ, ವ್ಯಭಿಚಾರ ಮಾಡಿಲ್ಲ, ಬೇರೆಯವ್ರಿಗೆ ಗೌರವ ಕೊಡ್ತೀನಿ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊತೀನಿ, ಇವೆಲ್ಲ ನಾನು ಮಾಡ್ತಾ ಇದ್ದೇನೆ. ಇದೆಲ್ಲ ಬರ್ದಾರೆ, ಇದು ನನ್ಗೆ ಗೊತ್ತು ಏಸಪ್ಪ. ಇನ್ನೂ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ಏನು ಹೇಳ್ತಾರೆ ಫಸ್ಟಲ್ಲಿ? ಇವೆಲ್ಲಕ್ಕೂ ನಾನು ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನು ಏನು ಕಡಿಮೆ ಆಗಿರಬಹುದು? ಇನ್ನು ಏನು ಕಡಿಮೆ ಆಗಿರ್ಬೋದು? ನಾನು ಪರಲೋಕಕ್ಕೆ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಇನ್ನೇನು ಕಮ್ಮಿ ಐತೆ ನನ್ನಲ್ಲಿ? ಅದನ್ನ ಹೇಳು ಫಸ್ಟ್ ಎಂದು ಕೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ, ಅಂದ್ರೆ ಅರ್ಥ ಏನು ಗೊತ್ತಾ? ಆಜ್ಞೆಗಳನ್ನು ಪಾಲನೆ ಮಾಡಿದ್ರೆ ಮಾತ್ರ ಸಂಪೂರ್ಣ ಆಗಿಲ್ಲ. ಅಲ್ಲಿ ಆಜ್ಞೆಗಳನ್ನು ಪಾಲನೆ ಮಾಡಿದ್ರೆ ಸಂಪೂರ್ಣ ಆಗಿಲ್ಲ. ಅವಾಗ ದೇವರು ಹೇಳ್ತಾ ಇದ್ದಾರೆ, ನೀನು ಸಂಪೂರ್ಣನಾಗಬೇಕು ಅಂದಿದ್ದರೆ ಈ ಕೆಲಸ ಮಾಡು. ಏನ್ ಕೆಲಸ ಅದು? ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು. ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಇಲ್ಲಿ ದುಡ್ಡಲ್ಲ, ಇಲ್ಲೈತೆ ನಮಗೆ ದುಡ್ಡು, ಪರಲೋಕದಲ್ಲಿ ಇರುವಂತದ್ದಾಗಿದೆ. ಹೇಳಿ ಫಸ್ಟ್. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯವನಸ್ಥನು ಬಹಳ ಆಸ್ತಿ ಉಳ್ಳವನವನು ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ನಿಮಗೆ ಹೇಳಿದ್ನಲ್ಲ ನಾನು, ಎಷ್ಟು ಜನ ಚರ್ಚಿಗೆ ಬಂದರೆ ಸಂತೋಷವಾಗಿ ವಾಪಸ್ ಹೋಗ್ತೀರಿ? ಎಲ್ಲರೂ ಸಂತೋಷವಾಗಿ ಹೋಗ್ತಾ ಇದ್ದೀವಿ. ಅದೇ ನಾವು ಏಸಪ್ಪನ ಹತ್ರ ಹೋದ್ರೆ ಎಷ್ಟು ಜನ ಸಂತೋಷವಾಗಿ ಹೋಗ್ತೀವಿ? ಎಲ್ಲರೂ ಸಂತೋಷವಾಗಿ ಹೋಗ್ತೀವಿ. ಇದಕ್ಕೆಂದ್ರೆ ಏಸಪ್ಪ ಹತ್ರ ಹೋದ್ಮೇಲೆ ಎಲ್ಲ ಸಿಗ್ತದೆ ನಮಗೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಯೌವನಸ್ಥನು ಬಂದು ದೇವರ ಹತ್ರ ಮಾತಾಡ್ತಾ ಇದ್ದಾನೆ, ಆದರೆ ಸಂತೋಷದಿಂದ ಹಿಂತಿರುಗಿ ಹೋಗ್ತಾ ಇಲ್ಲ. ಅವನು ಸಂತೋಷದಿಂದ ಹಿಂತಿರುಗಿ ಹೋಗ್ತಾ ಇಲ್ಲ. ಎದಕ್ಕೆ ಹಿಂತಿರುಗಿ ಹೋಗ್ತಾ ಇಲ್ಲ ಅಂದರೆ, ದೇವರು ಅವನಿಗೆ ಹೇಳ್ತಾನೆ, ನಿನ್ನ ಹತ್ರ ಇರೋದೆಲ್ಲ ಮಾರ್ಬಿಡು ಅಂತಂತೇಳಿ. ನಿಮಗೆ ಇವತ್ತು ನಾನು 3 ವಿಷಯಗಳನ್ನ ಹೇಳ್ತೇನೆ. ಹಲ್ಲೆಲೂಯ. ದೇವರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ 3 ವಿಷಯಗಳನ್ನು ಹೇಳ್ತಾ ಇದ್ದೇನೆ. ನಾವು ಒಂದು ವೇಳೆ ಯೇಸಪ್ಪನ ಹತ್ರ ಹೋದಾಗ ಸಂತೋಷದಿಂದ ನಾವು ಹಿಂತಿರುಗಿ ಬರ್ತಾ ಇದ್ದೀವ, ಇಲ್ಲ ದುಃಖದಿಂದ ಹಿಂತಿರುಗಿ ಬರ್ತಾ ಇದ್ದೀವ? ನಾವು ಅದು ನಮ್ಮ ಮೇಲೆ ಇದೆ, ದೇವರ ಹತ್ರ ಇಲ್ಲ. ದೇವರು ಏನೇನು ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟಾನ. ಇವಾಗ ನೀನು ಸಂತೋಷವಾಗಿರ್ಬೇಕು, ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತಂದ್ರೆ ನೀನು ಏನು ಮಾಡ್ಬೇಕನ್ನೋದು 3 ವಿಷಯಗಳನ್ನು ನಾನು ಹೇಳ್ತೇನೆ. ಮೊದಲನೇದಾಗಿ, ಹಿ ಹ್ಯಾಡ್ ಅ ಹಾರ್ಟ್ ಫಾರ್ ಗಾಡ್ಸ್ ಕಿಂಗ್ಡಮ್. ದೇವರ ರಾಜ್ಯವನ್ನು ಸಂಪಾದಿಸಬೇಕನ್ನೋ ಆಸೆ ಇತ್ತು. ಅಲ್ಲಿ ನಾವು ನೋಡ್ತಿದ್ವಿ. ಮೊದಲನೇದಾಗಿ ಏನು? ಮೊದಲನೇ ಪಾಯಿಂಟ್ ಬಂದು, ದೇವರ ರಾಜ್ಯಕ್ಕಾಗಿ ಆತುರಕತೆಯಿಂದ ಆತನು ಕಾಯುತ್ತಾ ಇದ್ದನು. ಅದರ ಮೇಲೆ ಅವನಿಗೆ ಆಸೆ ಇತ್ತು. ಅಲ್ಲಿ ಬಂದ ತಕ್ಷಣ ಆತನ ಕೇಳ್ತಿರೋ ಮೊದಲನೇ ಪ್ರಶ್ನೆ ಏನು? ದೇವರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಾನು ಏನು ಮಾಡಬೇಕು? ಹಲ್ಲೆಲೂಯ. ನಾನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಆತನ ಮನಸ್ಸು ಎಲ್ಲಿದೆ? ಆತನಿಗೆ ಏನು ಬೇಕಾಗಿದೆ? ದೇವರ ರಾಜ್ಯ ಬೇಕಾಗಿದೆ. ಎಲ್ಲ ಐತೆ, ದೇವರ ರಾಜ್ಯ ಆತನಿಗೆ ಬೇಕು. ಆ ಮನಸ್ಸು ಅವನಿಗೆ ಐತೆ. ಇವತ್ತು ನಿನಗೆ ನನಗೆ ಕೂಡ ಅದೇ ಮನಸ್ಸು ಇದೆ. ದೇವರ ರಾಜ್ಯ ಬೇಕು ಅನ್ನೋ ಆಸೆ ನಮಗಿದೆ. ಹಲ್ಲೆಲೂಯ. ಆಸೆ ಇರುವುದು ಬೇರೆ, ಪ್ರಯಾಸ ಪಡುವುದು ಬೇರೆ. ಹಲ್ಲೆಲೂಯ. ಎಲ್ಲರಿಗೂ ಆಸೆ ಐತೆ. ಎಷ್ಟು ಜನ ಪರಲೋಕಕ್ಕೆ ಹೋಗ್ಬೇಕಂತ ಆಸೆ ಐತೆ? ಕೈ ಐತೆ. ಎಷ್ಟು ಜನ ಪರಲೋಕಕ್ಕೆ ಹೋಗ್ಬೇಕಂತ ಆಸೆ ಐತೆ? ಹಲ್ಲೆಲೂಯ. ಇವಾಗ ಎಷ್ಟು ಜನ ಪ್ರಯಾಸ ಪಡ್ತಿದ್ದಾರೆ? ಕೈ ಎತ್ತಾರೆ. ಎಷ್ಟು ಜನ ಪ್ರಯಾಸ ಪಡ್ತೀವಿ? ಪರಲೋಕಕ್ಕೆ ಹೋಗ್ಬೇಕಂತ ಎಷ್ಟು ಜನ ಪ್ರಯಾಸ ಪಡ್ತಾರೆ? ಹಲ್ಲೆಲೂಯ.
ಮೊದಲನೇದಾಗಿ ಆತನಿಗಿದ್ದಿದ್ದೆಲ್ಲ ಕೂಡ ದೇವರ ರಾಜ್ಯವಕ್ಕೆ ಸೇರಬೇಕೆನ್ನುವ ಆಸೆ ಆತನಲ್ಲಿತ್ತು. ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. 6ನೇ ಅಧ್ಯಾಯ 33ನೇ ವಚನ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ದೇವರ ವಾಕ್ಯ ಹೇಳ್ತೈತೆ. ಮೊದಲನೇದಾಗಿ ನಾವು ಏನು ಹುಡುಕಬೇಕಂತೆ? ದೇವರ ರಾಜ್ಯವನ್ನು, ದೇವರ ನೀತಿಯನ್ನು ನಾವು ಹುಡುಕುವವರಾಗಿರ್ಬೇಕು. ಅದೇ ರೀತಿ ಈ ಯವನಸ್ಥನು ಕೂಡ ದೇವರ ರಾಜ್ಯವನ್ನು ಹುಡುಕೋದಕ್ಕೆ ಮುಂದಾಗಿದ್ದಾನೆ. ದೇವರ ಹತ್ರ ಹೋಗಿ ಏನು ಕೇಳ್ತಲ್ಲ, ನನಗೆ ದುಡ್ಡು ಕೊಡು, ನನಗೆ ಆಶೀರ್ವಾದ ಕೊಡು, ನನಗೆ ಆಸ್ತಿ ಕೊಡು, ಅಂತಸ್ತು ಕೊಡು ಅಂತ ಕೇಳ್ತಾ ಇಲ್ಲ. ಅದನ್ನ ಏನು ಕೇಳ್ತಾ ಇದ್ದಾನೆ? ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಾನು ಏನು ಮಾಡಬೇಕು? ದೇವರ ವಾಕ್ಯದ ಪ್ರಕಾರ ಅವನ ಜೀವನ ಐತೆ. ಮೊದಲನೇದಾಗಿ ಆತನ ಏನು ಹುಡುಕ್ತಾ ಇದ್ದಾನೆ? ದೇವರ ರಾಜ್ಯವನ್ನು ಆತನು ಹುಡುಕ್ತಾ ಇದ್ದಾನೆ. ಅಲ್ಲಿ ಹೋಗಿ ಕೇಳಿದಾಗ ದೇವರು ಹೇಳ್ತಾ ಇದ್ದಾರೆ, ನೀನೇನಾಗಿದೆ? ನೀನು ದೇವರ ರಾಜ್ಯವನ್ನು ಹುಡುಕುವವನಾಗಿದೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ದೇವರ ರಾಜ್ಯವನ್ನು ಹುಡುಕುವವರಾಗಿದೆ? ಎಷ್ಟು ಜನ ದೇವರ ರಾಜ್ಯವನ್ನು ಹುಡುಕುವವರಾಗಿದೆ? ಹಲ್ಲೆಲೂಯಾ. ನಮ್ಮಪ್ಪ ಯಾವತ್ತೂ ಒಂದು ಮಾತು ಹೇಳ್ತಿದ್ರು, ಚರ್ಚಿಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನ ಕೂಡ ಪರಲೋಕಕ್ಕೆ ಹೋಗ್ತಾರೆ ಎಲ್ಲೋ ಗೊತ್ತಿಲ್ಲ. ಚರ್ಚಿಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನರು ಕೂಡ ಪರಲೋಕಕ್ಕೆ ಹೋಗ್ತಾರೆ ಎಲ್ಲೋ ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೆ ಈ ಯವನಸ್ಥರಲ್ಲಿ ನಾವು ನೋಡ್ತಾ ಇದೀವಿ, ದೇವರ ರಾಜ್ಯಕ್ಕೋಸ್ಕರ ಅವನ ಮನಸ್ಸಿತ್ತು, ದೇವರ ರಾಜ್ಯವನ್ನು ಹುಡುಕುವ ಮನಸ್ಸು ಆತನಲ್ಲಿತ್ತು. ವಿ ಆರ್ ಕ್ಲಿಯರ್ಲಿ ಸೀಯಿಂಗ್ ದಟ್. We are very clearly seeing there he has a heart for God. ಅಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ, ದೇವರ ರಾಜ್ಯಕ್ಕಾಗಿ ಅವನಿಗೆ ಮನಸ್ಸಿತ್ತು. ಆ ರಾಜ್ಯವನ್ನು ಹುಡುಕುವ ಮನಸ್ಸು ಆತಗಿತ್ತು. ಆ ರಾಜ್ಯಕ್ಕೋಸ್ಕರ ಹೋರಾಡುವ ಮನಸ್ಸು ಕೂಡ ಆತನಿಗಿತ್ತು. That clearly shows there his heart was longing for the kingdom of God. ఈ కార్యాలన్నీ మనం గమనించినట్లయితే తనకు దేవుని రాజ్యం పట్ల ఎంత ఆతురత కలిగినటువంటి వ్యక్తిగా ఉన్నాడనే అర్థమవుతుంది. ఈ విధంగా మనం ఉండాలి. Not only living as a Christian, కేవలము క్రైస్తవ జీవితం జీవించడం కాదు. Church on Sundays, కేవలం ఆదివారం దేవుని మందిరానికి not రావడం only కాదు. praying 3 times a day, ప్రతిరోజు 3 సార్లు ప్రార్థన not only చేయడం reading కాదు. the Bible, దేవుని వాక్యము చదవటము కాదు. not only saying I'm a child of God, కేవలము నేను దేవుని బిడ్డగా ఉన్నానని the చెప్పుకోవటం first కాదు. point is మొట్టమొదటి విషయము, your heart should long for the kingdom of God. నీ యొక్క హృదయము దేవుని రాజ్యము కొరకు ఆతృత కలిగినదిగా What is ఉండాలి. your heart longing today? ఈ రోజున నీ హృదయము ఏ విధంగా What ఆతృత is కలిగి your heart ఉన్నది? searching for today? ఈ రోజున నీ హృదయము దేని కొరకు వెతుకుతూ What is ఉన్నది? your heart going today? ఈ రోజున నీ హృదయం ఎక్కడికి వెళుతూ My ఉన్నది? dear brothers and sisters, నా ప్రియ సహోదరి as a సహోదరుడా, child of God, దేవుని బిడ్డలముగా, as a son of God, దేవుని కుమారుడుగా, as a daughter of God, దేవుని కుమార్తెగా, what are you doing in your life today? ఈ రోజున నీ జీవితంలో నీవేం చేస్తూ You ఉన్నావు? and we need to look for the kingdom of God. నీవు నేను దేవుని రాజ్యాన్ని చూసే వారముగా You ఉండాలి. and we need to go to the kingdom of God. నీవు నేను దేవుని రాజ్యానికి వెళ్ళే వారముగా ఉండాలి. This young man ఈ యొక్క యవనస్తుడు who was very wealthy in his life, తన జీవితంలో చాలా సంపద ఉంటూ who ఉన్నది. has good assets in his life, తన జీవితంలో చాలా సౌకర్యం ఉంటూ but ఉన్నది. he did not long for that. కానీ దాని కొరకు ఆతృత కలిగి He went లేడు. to Christ. తను దేవుని దగ్గరికి వెళ్ళాడు. He's talking to him, ఆయనతో మాట్లాడుతూ and he ఉన్నాడు. is asking him, అక్కడ ఆయన మాట్లాడుతూ Lord, ఉన్నాడు, I want to go to the kingdom of God. దేవా నేను దేవుని రాజ్యానికి వెళ్ళాలి. Hallelujah.